ಸೊ ಇನ್ನು ಹಲವು ಸೆಕ್ಷನ್ಗಳನ್ನು ಕೂಡ ಈಗ ಹಾಕ್ತಾ ಇದ್ದಾರೆ. ಈ ಸೆಕ್ಷನ್ಗಳು ಈಗ ಸದ್ಯಕ್ಕೆ ಅದು IPC ಇದೆ, ಅದಾದ ನಂತರ ಅದು ಬದಲಾವಣೆ ಆಗುತ್ತೆ. BNS ಆಗುತ್ತೆ, ಅದು ಜುಲೈ 1ರಿಂದ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಈಗ IPC ಸೆಕ್ಷನ್ ನೋಡೋಣ, ಇಂಡಿಯನ್ ಪೆನಲ್ ಕೋಡ್ ನೋಡೋಣ ಏನಿದೆ ಅಂತ ಹೇಳಿ. IPC ಸೆಕ್ಷನ್ 364 ಕಿಡ್ನ್ಯಾಪ್, IPC ಸೆಕ್ಷನ್ 384 ಸುಲಿಗೆ, ಅದರ ಜೊತೆಗೆ IPC ಸೆಕ್ಷನ್ 355 ಕ್ರಿಮಿನಲ್ ಬಲ ಪ್ರಯೋಗ, IPC ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ, 120 ಒಳಸಂಚು ಅಡಿ ಪ್ರಕರಣ ದಾಖಲಿಸಿದ್ದಾರೆ ಈಗ ಪೊಲೀಸರು. ಹಾಗಾಗಿ ಇವೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ, ಯಾವ ಸೆಕ್ಷನ್ಸ್ಗಳನ್ನು ಹಾಕ್ತಾರೆ ಅಂತ. ಇಲ್ಲಿಯವರೆಗೂ ಅದನ್ನು ನಾವು IPC ಸೆಕ್ಷನ್ ಅಂತ ಕರಿತೀವಿ, ಅದು ಇನ್ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಆಗುತ್ತೆ. ಸೊ ಹಾಗಾಗಿ ಜುಲೈ 1ರಿಂದ ಈಗ ಸದ್ಯಕ್ಕೆ IPC ಅಂತಲೇ ಇಟ್ಕೊಳ್ಳಿ, ಅದು ಬದಲಾವಣೆ ಆಗುತ್ತೆ. ನಿಮಗೆ ಈಗಾಗಲೇ ಹೇಳ್ತಾ ಇದೆ ಯಾವ್ಯಾವ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ ಅಂತ. 302 ಕೊಲೆ, ಜೀವಾವಧಿ ಶಿಕ್ಷೆ. ಅದಕ್ಕೆ ಈ ಕೇಸ್ ಏನಾದರೂ ಸಾಬೀತಾದರೆ ಶಿಕ್ಷೆಯ ಪ್ರಮಾಣ ಹೇಳ್ತಾ ಇದ್ದೀವಿ. ಇದರಲ್ಲಿರುವಂಥ ಎಲ್ಲ ಆರೋಪಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಇಲ್ವಾ, ಎಲ್ಲರೂ ಸೇರಿ ಕೊಲೆ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ, ಅದು ನ್ಯಾಯಾಲಯ ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ. ಅಥವಾ ಕೆಲವರು ಹಲ್ಲೆ ಮಾಡಿದ್ರು, ಕೆಲವರು ಮರ್ಡರ್ ಮಾಡಿದ್ರು ಅಂತ ಆಗುತ್ತಾ ಅಂತ ನೋಡಬೇಕು. ಸೆಕ್ಷನ್ 364 ವ್ಯಕ್ತಿಯ ಅಪಹರಣವನ್ನು ಮಾಡಿರೋದು, ಎಲ್ಲರ ಪಾತ್ರಗಳು ಕೂಡ ಇದರಲ್ಲಿ ಕಾಣಿಸೋ ರೀತಿಯಲ್ಲಿದೆ ಮೇಲ್ನೋಟಕ್ಕೆ. ಸೊ ಹಾಗಾಗಿ ಅದಕ್ಕೆ ಜೀವಾವಧಿ ಶಿಕ್ಷೆ. ಇನ್ನು ಸೆಕ್ಷನ್ 201 ಸಾಕ್ಷ್ಯವನ್ನು ನಾಶ ಮಾಡುವಂಥ ಕೆಲಸಕ್ಕೆ ಮುಂದಾಗಿತ್ತು. ಮರ್ಡರ್ ಮಾಡಿರೋದಲ್ಲದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ನಾಶ ಮಾಡೋದು, ಅದಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಇದೆ. ಸೆಕ್ಷನ್ 120B ಒಳಸಂಚನ್ನು ಮಾಡಿರೋದು, 2 ವರ್ಷ ಮೇಲ್ಪಟ್ಟು ಶಿಕ್ಷೆ ಇದೆ ಅಥವಾ ಜೀವಾವಧಿ ಶಿಕ್ಷೆ ಕೂಡ ಇದೆ. ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ, 2 ವರ್ಷ ಜೈಲು. ಸೆಕ್ಷನ್ 384 ಸುಲಿಗೆ, 3 ವರ್ಷ ಜೈಲು. ಸೆಕ್ಷನ್ 143 ಕಾನೂನು ಬಾಹಿರ ಸಭೆ, 6 ತಿಂಗಳು ಜೈಲು. ಸೆಕ್ಷನ್ 147 ಗಲಭೆ, 2 ವರ್ಷ ಜೈಲು. ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ, 3 ವರ್ಷ ಜೈಲು. ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ. ಸೊ ಇದರಲ್ಲಿ ಯಾವುದು ದರ್ಶನಿಗಾಗುತ್ತೆ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ಕ್ರೈಮ್ ಬ್ಯೂರೋದಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಎಲ್ಲರೂ ಕೂಡ ಇದರಲ್ಲಿ ಜೀವಾವಧಿಗೆ ಗುರಿ ಆಗಬೇಕು ಅಂತಾನೂ ಇಲ್ಲ, ಆಮೇಲೆ ಎಲ್ಲರೂ ಸೇರ್ಕೊಂಡೇ ಕೊಲೆ ಮಾಡಿದ್ದಾರೆ ಅನ್ನುವಂಥ ಪರಿಸ್ಥಿತಿಯಲ್ಲೂ ಕೂಡ ಮೇಲ್ನೋಟಕ್ಕಿಲ್ಲ. ಕೆಲವರು ಹಲ್ಲೆ ಮಾಡಿದ್ದಾರೆ. ಈಗಿರುವ ಪ್ರಕಾರ ಬಂದಿರುವಂಥ ಮಾಹಿತಿಯ ಪ್ರಕಾರ ಹಲ್ಲೆ ಮಾಡಿರುವಂಥವರಿಗೆ ಹಲ್ಲೆ ಮಾಡಿರುವಂಥ ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ. ಯಾರು ಇದರಲ್ಲಿ ಕೊಲೆ ಮಾಡಿದಾರೋ ಅವ್ರು ಕೊಲೆಯ ಆರೋಪಗಳನ್ನು ಎದುರಿಸಬೇಕಾಗತ್ತೆ. ಬಟ್ ಕಿಡ್ನ್ಯಾಪ್ ವಿಚಾರದಲ್ಲಿ ಎಲ್ಲರೂ ಕೂಡ ಪಾತ್ರಧಾರಿಗಳೇ ಆಗ್ತಾರಾ ಅಂತ ನಾಗೇಶ್, ಅಲ್ವಾ? ಅರುಣ್, ಖಂಡಿತವಾಗ್ಲೂ ಈಗಾಗಲೇ ಆರೋಪಿಗಳ ವಿರುದ್ಧ ದಾಖಲಾಗಿರುವಂಥ ಸೆಕ್ಷನ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಕಾನೂನಿನ ಕುಣಿಕೆಯಲ್ಲಿ ಬಿಗಿ ಮಾಡುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆರೋಪಿಗಳ ವಿರುದ್ಧ ಆರಂಭದಲ್ಲಿ ಇದ್ದಂಥ 2 ಸೆಕ್ಷನ್ನು, ಒಂದು 302 ಮತ್ತು 201 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳ ತನಿಖೆಯಿಂದ ಬಯಲಾಗುವಂಥ ಸಂಚನ್ನು ನೋಡಿದಂಥ ಪೊಲೀಸರು ಸೆಕ್ಷನ್ಸನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು, ಸುಮಾರು 8 ಸೆಕ್ಷನನ್ನು ಹೆಚ್ಚುವರಿಯಾಗಿ ಆ್ಯಡ್ ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾದ ಸೆಕ್ಷನನ್ನು ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ 364 ಸೆಕ್ಷನ್ ಕೂಡ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಆರೋಪಿಗಳು ಚಿತ್ರದುರ್ಗದಿಂದ ಕೊಲೆ ಆದಂಥ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಂದು ಇಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು 120B ಒಳಸಂಚನ್ನು ರೂಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಗಂಭೀರವಾದ ಸೆಕ್ಷನ್ ಆಗಿರುವಂಥದ್ದು. ಹಾಗಾಗಿ ಪೊಲೀಸರು ಅದನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆ್ಯಡ್ ಮಾಡಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಬಂಧಿತ ಆರೋಪಿಗಳ ವಿರುದ್ಧ ಈಗಾಗಲೇ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳ ಮೇಲೆ ಈ ಎಲ್ಲ ಸೆಕ್ಷನ್ಗಳನ್ನು ತನಿಖಾಧಿಕಾರಿಗಳು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾರ ವಿರುದ್ಧ ಏನೆಲ್ಲ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳು ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗುತ್ತೆ. ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ಈ ಬಂಧಿತ ಆರೋಪಿಗಳ ಎಲ್ಲರೂ ಕೂಡ ಕೃತ್ಯದಲ್ಲಿ ಯಾವೆಲ್ಲ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುತ್ತೆ. ಆ ಚಾರ್ಜ್ ಶೀಟ್ನ ಮೇಲೆ ಅದರಲ್ಲಿ ಉಲ್ಲೇಖ ಮಾಡಿರುವಂಥ ಸಾಕ್ಷ್ಯಗಳು, ಆರೋಪಿಗಳ ಪಾತ್ರದ ಬಗ್ಗೆ ವಿವರಗಳನ್ನು ಇರೋದನ್ನು ನೋಡಿ ಶಿಕ್ಷೆ ಪ್ರಕಟವಾಗುವ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ಈಗ ತನಿಖೆಯಿಂದ ತಿಳಿದು ಬರ್ತಿರುವಂಥದ್ದು. ಅರುಣ್.